ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಸಫ್ರಾನ್ ಸೋಪ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ. ಸೊ ಇದು ಬಂದುಬಿಟ್ಟು ಗ್ಲಿಸರಿನ್ ಸೋಪ್ ಬೇಸ್ ತೊಗೊಂಡಿದ್ದೀನಿ. ಗ್ಲಿಸರಿನ್ ಸೋಪ್ ಇದು ಸಫ್ರಾನ್ ತೊಗೊಂಡಿದ್ದೀನಿ. ಸಫ್ರಾನು, ದಶಮೂಲ ತೊಗೊಂಡಿದ್ದೀನಿ, ಲಿಕೋರೈಸ್ ತೊಗೊಂಡಿದ್ದೀನಿ, ಎಲೋವಿರಾ ಪೌಡರ್ ತೊಗೊಂಡಿದ್ದೀನಿ. ಎಲ್ಲ ನಾನು ಪೌಡರ್ ಫಾರ್ಮಲ್ಲೇ ತೊಗೊಂಡಿರೋದು. ಆಮೇಲೆ ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲ್ವುಡ್ಡು, ನಾರ್ಮಲ್ ಸ್ಯಾಂಡಲ್ವುಡ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಎಲೋವಿರಾ ಪೌಡರ್ ತೊಗೊಂಡಿದ್ದೀನಿ, ಮುಲ್ತಾನಿ ಮಟ್ಟಿ, ರೋಸ್ ಪೌಡರು. ಸೊ ಹೀಗೆ 8 ಥರದ್ದು ಪೌಡರ್ಗಳು ತೊಗೊಂಡಿದ್ದೀನಿ. ಪ್ಲಸ್ ಸಫ್ರಾನು. ಇದು ನನ್ನದು ಕುಂಕುಮಾದಿ ಆಯಿಲು, ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್. ಇದರದ್ದು ಏನು ಬೆನಿಫಿಟ್ ಅಂದರೆ ಆ್ಯಕ್ನೆ ಎಲ್ಲ ಕಡಿಮೆ ಆಗ್ತದೆ. ಇದು ರಬ್ಬಿಂಗ್ ಆಲ್ಕೋಹಾಲ್ ಅಂತ ತೊಗೊಂಡಿದ್ದೀನಿ, ಇದು ಬಬಲ್ಸ್ ಎಲ್ಲ ಫಾರ್ಮ್ ಆಗಬಾರ್ದು ಅಂತ. ಸೊ ಇದರಿಂದ ನಾವು ಈಗ ಹೇಗೆ ಸೋಪ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಈ ಥರ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ, ನಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಪರಿಣಾಮ ಬೀರುತ್ತೆ. ಸೊ ಇದು ಕೆಮಿಕಲ್ ಅಷ್ಟು ಇರೋಲ್ಲ, ಕೆಮಿಕಲ್ ಫ್ರೀ. ಸೊ ನಾವು ಮನೆಯಲ್ಲೇ ಎಲ್ಲರೂ ಕೂಡ ಇದನ್ನು ತಯಾರಿಸ್ಕೊಳ್ಬೋದು. ಒಂದು ಸತಿ ನಾವು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ಇದನ್ನು ಮಾಡೋಕ್ಕೆ ನಾವು ನೀರನ್ನ ಬಿಸಿಗಿಡೋಣ. ಬಿಸಿಗಿಟ್ಟಿದ್ದೀನಿ, ನೀರು ಬಿಸಿ ಆಗಿದೆ. ಇದನ್ನು ಡಬಲ್ ಬಾಯ್ಲರ್ ಮೂಲಕನೇ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈಗ ಇದ್ರ ಮೇಲೆ ಇದಿಡೋಣ. ಇದನ್ನೆಲ್ಲ ಚಿಕ್ಕ ಚಿಕ್ಕದು ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಬೇಗ ಮೆಲ್ಟ್ ಆಗುತ್ತೆ. ಸೊ ಇದು ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ. ಮೆಲ್ಟ್ ಆಗ್ತಾ ಇದೆ. ಇದು ಪ್ರತಿಯೊಬ್ಬರು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಇದು ಈಸಿಯಾಗಿ ಕೂಡ ಅವೈಲಬಲ್ ಇದೆ. ಈ ಸೋಪ್ ಬೇಸು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ತುಂಬ ಶಾಪ್ಸ್ಗಳಲ್ಲೆಲ್ಲ ಸಿಗುತ್ತೆ, ತುಂಬ ವೆಬ್ಸೈಟ್ಗಳೆಲ್ಲ ಇದೆ ಸೋಪ್ ಬೇಸ್ ತಗೊಳ್ಳೋಕ್ಕೆ. ಸೊ ಜಾಸ್ತಿ ಕಾಸ್ಟ್ ಏನಾಗಲ್ಲ ಈ ಸೋಪ್ ಬೇಸು. 1 kg, ಅರ್ಧ kg ಆ ಥರ ಎಲ್ಲ ಸಿಗುತ್ತೆ. ಸೊ ಈ ಬೇಸ್ ತಗೊಂಡು ನೀವು ಮನೆಯಲ್ಲೇ ಆರಾಮಾಗಿ ಸೋಪ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಮೆಲ್ಟ್ ಆಗಿದೆ. ಸೊ ಇದಕ್ಕೆ ನಾವೀಗ ಇಂಗ್ರೀಡಿಯೆಂಟ್ ತಗೊಳ್ಳೋಣ. ಸೊ ಅದಕ್ಕೆ ನಾವು ಇವಾಗ ಫುಲ್ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡೋಣ, ಹೈ ಫ್ಲೇಮಲ್ಲಿ ಬೇಡ. ಈಗ ನಾನು ಕುಂಕುಮಾದಿ ಆಯಿಲ್ ಹಾಕೋತಾ ಇದ್ದೀನಿ. ಅಷ್ಟು ಚೆಂದ ಕಲರ್ ಇದೆ ನೋಡಿ. ಇದು ನಾವೇ ಮನೆಯಲ್ಲೇ ಮಾಡ್ಕೊಂಡಿರೋದು ಕುಂಕುಮಾದಿ. ಇದನ್ನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸೊ ಇದೆಲ್ಲ ನಾವು ಇಟ್ಕೊಂಡಿರೋ ಅಂಥ ಈ ಪೌಡರ್ಗಳೆಲ್ಲ ಹಾಕ್ಕೊಳ್ಳೋಣ. ಪ್ಲಸ್ ಸಫ್ರಾನು ಎಲ್ಲ ನೀಟಾಗಿ ಹಾಕ್ಕೊಂಡ್ಬಿಡೋಣ. ಹಾಕೊಂಡ್ರೆ ಇದನ್ನು ನೀಟಾಗಿ ಫಾರ್ಮ್ ಆಗಬಾರ್ದು, ಅದು ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಸೊ ಇದನ್ನು ಹೊರಗಡೆ ತೆಗೆದುಬಿಟ್ಟು ಎಸೆನ್ಷಿಯಲ್ ಆಯಿಲ್ ಹಾಕೋಣ ನಾವು. ಏಕೆಂತಂದರೆ ಎಸೆನ್ಷಿಯಲ್ ಆಯಿಲ್ದು ಪ್ರಾಪರ್ಟೀಸು ಹಾಗೆ ಉಳ್ಕೊಳ್ಬೇಕು. ಸೊ ಹಾಗಾಗಿ ಇದನ್ನು ಹೊರಗಡೆ ತೆಗೆದುಬಿಟ್ಟು ನಾನು ಎಸೆನ್ಷಿಯಲ್ ಆಯಿಲ್ನ ಹಾಕ್ತೀನಿ. ಇದು ಹಾಕಿದ್ದೀವಿ. ಈ ಬಬಲ್ಸ್ ಎಲ್ಲ ಬೇಡ ಅಂತಂದರೆ ನೀವು ಇದಕ್ಕೆ ಸ್ಪ್ರೈ ಮಾಡ್ಕೊಳ್ಬೋದು. ಆವಾಗ ಇದು ಬಬಲ್ಸ್ ಎಲ್ಲ ಫಾರ್ಮ್ ಆಗೋಲ್ಲ. ಸಪೋಸ್ ಯಾರ ಹತ್ರನಾರು ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಬಿಡಿ. ಇದು ಒಂದು 3-4 ಆದಮೇಲೆ ಗಟ್ಟಿಗಾಗುತ್ತೆ. ಸೊ ಅದನ್ನು ಡಿಮೋಲ್ಡ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಇವಾಗ 3 hour ಆಗಿದೆ. ಇದನ್ನು ನಾವು ಇವಾಗ ಡಿಮೋಲ್ಡ್ ಮಾಡೋಣ. ಸೊ ಡಿಮೋಲ್ಡ್ ಮಾಡಿದ್ದೀನಿ. ಸೋಪು ಈ ಥರ ಬಂದಿದೆ. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ. ಒಂದು ಟಿಪ್ಸ್ ಹೇಳೋಕ್ಕೆ ನೀವು ಇಷ್ಟಪಡ್ತೀನಿ ಅಂತಂದರೆ, ನೀವು ಜಾಸ್ತಿ ಪೌಡರ್ಗಳು ಪ್ರಮಾಣ ಜಾಸ್ತಿ ಹಾಕಿದಾಗ ಬಬಲ್ಸ್ ಕಡಿಮೆ ಬರುತ್ತೆ. ಸೊ ನಾವೀಗ ಒಂದು 100 ಗ್ರಾಮ್ ಮಾಡಿದ್ದೀವಿ ಅಂದರೆ 1 ಗ್ರಾಮ್ ಹಂಗೆ ಹಾಕಿದರೆ ಸಾಕು.
ಸೊ ಅದಕ್ಕಿಂತ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ನಿಮಗೆ ನೊರೆ ಕಡಿಮೆ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಆ ಅಳತೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೊರೆ ಹೆಂಗೆ ಬರುತ್ತೆ ನಾವು ಒಂದ್ಸತಿ ನೋಡೋಣ. ವಾಶ್ ಮಾಡ್ತಾಯಿದ್ದೀನಿ. ಸೊ ನೊರೆ ಎಲ್ಲ ತುಂಬ ಚೆನ್ನಾಗೇ ಬರ್ತಾಯಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಂಡು ಯೂಸ್ ಮಾಡಿ. ಸೊ ನೀವೇ ಮಾಡ್ಕೊಳ್ಳೋ ಸೋಪಾಗಿರೋದ್ರಿಂದ ಏನು ಇಂಗ್ರೀಡಿಯೆಂಟ್ ಹಾಕಿರ್ತೀರ ಅಂತ ನಿಮಗೆ ಅದರ ನಾಲೆಡ್ಜ್ ಇರುತ್ತೆ. ಸೊ ಅದ್ರ ಬೆನಿಫಿಟ್ ಕೂಡ ನಿಮಗೆ ಸಿಗಲಿ ಅಂತ ನಾನು ಹೇಳ್ತೀನಿ. ಸೊ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ.